ಓಂ ಶಾಂತಿ. ಮುರಳಿಯ ದಿನಾಂಕ 10/2/2026. ಪ್ರಾತಃ ಮುರಳಿ ಪಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಖುದ ಭಗವಂತ ನಿಮ್ಮ ದೋಸ್ತಾಗಿದ್ದಾರೆ, ಸ್ನೇಹಿತ ಆಗಿದ್ದಾರೆ. ರಾವಣ ಶತ್ರುವಾಗಿದ್ದಾರೆ. ಆದ್ದರಿಂದ ತಾವು ತಂದೆಯನ್ನು ಪ್ರೀತಿ ಮಾಡುತ್ತೀರಾ, ರಾವಣನನ್ನು ಸುಡುತ್ತೀರಾ? ಪ್ರಶ್ನೆ: ಯಾವ ಮಕ್ಕಳಿಗೆ ಅಂದರೆ ಎಂತಹ ಮಕ್ಕಳಿಗೆ ಅನೇಕರ ಆಶೀರ್ವಾದ ಸ್ವತಃವಾಗಿ ಸಿಗುವುದು? ಉತ್ತರ: ಯಾವ ಮಕ್ಕಳು ನೆನಪಿನಲ್ಲಿದ್ದು ಸ್ವಯಂ ಪವಿತ್ರವಾಗಿರುತ್ತಾರೆ ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ಅವರಿಗೆ ಅನೇಕರ ಆಶೀರ್ವಾದ ಸಿಗುವುದು. ಅವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆ ತಾವು ಮಕ್ಕಳಿಗೆ ಶ್ರೇಷ್ಠರಾಗುವ ಒಂದೇ ಶ್ರೀಮತ ಕೊಡುತ್ತಾರೆ. ಮಕ್ಕಳೇ, ಯಾವುದೇ ದೇಹದಾರಿಯನ್ನು ನೆನಪು ಮಾಡದೆ ನನ್ನನ್ನು ನೆನಪು ಮಾಡಿರಿ. ಗೀತೆ. ಕೊನೆಗೂ ಆ ದಿನ ಬಂದಿತು ಇಂದು. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನಂತೂ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸಿದ್ದಾರೆ. ಓಂ ಎಂದರೆ ಅರ್ಥ ನಾನು ಆತ್ಮನಾಗಿದ್ದೇನೆ, ಇದು ನನ್ನ ಶರೀರವಾಗಿದೆ. ಆತ್ಮವಂತೂ ಸ್ಥೂಲ ನೇತ್ರಗಳಿಂದ ನೋಡಲು ಕಾಣುವುದಿಲ್ಲ. ಆತ್ಮನಲ್ಲಿಯೇ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರವಿರುವುದು. ಆತ್ಮನಲ್ಲಿಯೇ ಮನಸ್ಸು ಬುದ್ಧಿ ಇದೆ, ಶರೀರದಲ್ಲಿ ಬುದ್ಧಿ ಇಲ್ಲ. ಮುಖ್ಯವಾಗಿರುವುದು ಆತ್ಮ. ಆತ್ಮ ಹೊರಟು ಹೋಯಿತೆಂದರೆ ಶರೀರ ಜಡವಾಗುವುದು. ಆತ್ಮ ನೋಡಲಾಗುವುದಿಲ್ಲ, ಶರೀರವನ್ನು ನೋಡಬಹುದು. ಹಾಗೆಯೇ ಆತ್ಮನಿಗೆ ಯಾವ ತಂದೆ ಇದ್ದಾರೆ, ಯಾರಿಗೆ ಓ ಗಾಡ್ ಫಾದರ್ ಎಂದು ಹೇಳುತ್ತೀರೋ ಅವರನ್ನು ಸಹ ಸ್ಥೂಲ ನೇತ್ರಗಳಿಂದ ನೋಡಲಾಗುವುದಿಲ್ಲ. ಅವರನ್ನು ತಿಳಿದುಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ನಾವು ಆತ್ಮರು ಎಲ್ಲರೂ ಸಹೋದರರಾಗಿದ್ದೇವೆ, ಶರೀರದಲ್ಲಿ ಬಂದಿದ್ದೇವೆ ಅಂದಾಗ ಸಹೋದರರು ಮತ್ತು ಸಹೋದರ ಸಹೋದರಿಯರೆಂದು ಹೇಳಲಾಗುವುದು. ಆತ್ಮಿಕ ರೂಪದಲ್ಲಿ ಎಲ್ಲರೂ ಸಹೋದರರು, ಶಾರೀರಿಕ ರೂಪದಲ್ಲಿ ಸಹೋದರ ಸಹೋದರಿಯರು. ಆತ್ಮಗಳಿಗೆ ತಂದೆ ಪರಂಪಿತ ಪರಮಾತ್ಮ, ಶಾರೀರಿಕ ಸಹೋದರ ಸಹೋದರಿ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೋಡಬಹುದು. ಆತ್ಮರಿಗೆ ತಂದೆ ಒಬ್ಬರೇ ಇದ್ದಾರೆ, ಅವರನ್ನು ನೋಡಲಾಗುವುದಿಲ್ಲ ಅಂದಾಗ ಈಗ ತಂದೆ ಬಂದಿದ್ದಾರೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು. ಹೊಸ ಪ್ರಪಂಚ ಸತ್ಯಯುಗ ಇತ್ತು, ಈಗ ಹಳೆಯ ಪ್ರಪಂಚ ಕಲಿಯುಗವಾಗಿದೆ. ಇದನ್ನು ಈಗ ಪರಿವರ್ತಿಸಬೇಕು. ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಬೇಕು ಅಲ್ವಾ? ಹಳೆಯ ಮನೆ ಸಮಾಪ್ತಿಯಾಗತ್ತೆ, ಹೊಸ ಮನೆ ತಯಾರಾಗುತ್ತೆ ಅಲ್ವಾ? ಹಾಗೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಸತ್ಯಯುಗದ ನಂತರ ತ್ರೇತ, ದ್ವಾಪರ, ಕಲಿಯುಗ ಮತ್ತು ಸತ್ಯಯುಗ ಅವಶ್ಯವಾಗಿ ಬರುವುದು. ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು. ಸತ್ಯಯುಗದಲ್ಲಿ ಇರುತ್ತೆ ದೇವಿ ದೇವತೆಗಳ ರಾಜ್ಯ, ಸೂರ್ಯವಂಶಿ ಮತ್ತು ಚಂದ್ರವಂಶಿ. ಅದಕ್ಕೆ ಹೇಳಲಾಗುವುದು ಲಕ್ಷ್ಮೀನಾರಾಯಣರ ಮನೆತನ. ತ್ರೇತಾಯುಗಕ್ಕೆ ರಾಮ ಸೀತೆಯರ ಮನೆತನ. ಇದಂತೂ ಸಹಜ ಅಲ್ವಾ? ಅನಂತರ ದ್ವಾಪರ ಕಲಿಯುಗದಲ್ಲಿ ಅನ್ಯ ಧರ್ಮದವರು ಬರುತ್ತಾರೆ. ನಂತರ ದೇವತೆಗಳು ಯಾರು ಪವಿತ್ರವಾಗಿದ್ದರೋ ಅವರು ಅಪವಿತ್ರರಾಗುತ್ತಾರೆ. ಇದಕ್ಕೆ ಹೇಳಲಾಗುವುದು ರಾವಣ ರಾಜ್ಯ ಎಂದು. ರಾವಣನನ್ನು ವರ್ಷವೂ ಸುಡುತ್ತಾ ಬಂದಿದ್ದಾರೆ, ಆದರೆ ರಾವಣ ಸುಡುವುದಿಲ್ಲ, ಮತ್ತೆ ಮತ್ತೆ ಸುಡುತ್ತಿರುತ್ತಾರೆ. ರಾವಣ ಎಲ್ಲರಿಗೂ ದೊಡ್ಡ ಶತ್ರುವಾಗಿದ್ದಾರೆ. ಆದ್ದರಿಂದ ರಾವಣನನ್ನು ಸುಡುವ ಪದ್ಧತಿ ಇದೆ. ಭಾರತದ ನಂಬರ್ 1 ಶತ್ರು ಯಾರು ಮತ್ತು ನಂಬರ್ 1 ದೋಸ್ತ್ ಯಾರು? ಸದಾ ಸುಖ ಕೊಡುವಂತಹವರು ತಂದೆಯಾಗಿದ್ದಾರೆ. ಭಗವಂತನನ್ನು ದೋಸ್ತ್ ಎಂದು ಹೇಳ್ತೀವಿ ಅಲ್ವಾ? ಇದರ ಬಗ್ಗೆ ಒಂದು ಕಥೆಯೂ ಇದೆ. ಅಂದಾಗ ಖುದಾ ದೋಸ್ತು, ರಾವಣ ಶತ್ರು. ಖುದಾ ಯಾರು ದೋಸ್ತಾಗಿದ್ದಾರೆ ಅವರನ್ನು ಎಂದಿಗೂ ಸುಡುವುದಿಲ್ಲ. ರಾವಣ ಶತ್ರುವಾಗಿದ್ದಾರೆ. ಆದ್ದರಿಂದ 10 ತಲೆಗಳುಳ್ಳ ರಾವಣನನ್ನು ತಯಾರು ಮಾಡಿ ಚಿತ್ರ ಮಾಡಿ ವರ್ಷವೂ ಸುಡುತ್ತಾರೆ. ಗಾಂಧೀಜಿಯೂ ಸಹ ಹೇಳುತ್ತಿದ್ದರು, ನಮಗೆ ರಾಮರಾಜ್ಯ ಬೇಕು ಎಂದು. ರಾಮರಾಜ್ಯದಲ್ಲಿ ಸುಖವಿರುವುದು, ರಾವಣ ರಾಜ್ಯದಲ್ಲಿ ದುಃಖ. ಈಗ ಇದನ್ನು ಕುಳಿತು ಯಾರು ತಿಳಿಸುತ್ತಿದ್ದಾರೆ? ಪತಿತ ಪಾವನ ತಂದೆ ಶಿವ ತಂದೆ ಬ್ರಹ್ಮ ದಾದ ಆಗಿದ್ದಾರೆ.
ಬಾಬರವರು ಸದಾ ಸೈನ್ ಮಾಡಬೇಕಾದ್ರೂ ಬಾಪ್ ದಾದಾ ಅಂತ ಬರೀತಾರೆ, ಸೈನ್ ಮಾಡ್ತಾರಲ್ವ. ಪ್ರಜಾಪಿತ ಬ್ರಹ್ಮರವರಂತೂ ಎಲ್ಲರಿಗೂ ತಂದೆಯಾದರು. ಅವರಿಗೆ ಆ್ಯಡಮ್ ಎಂದು ಸಹ ಹೇಳಲಾಗುವುದು ಮತ್ತು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುವುದು. ಮನುಷ್ಯ ಸೃಷ್ಟಿಗೆ ಪ್ರಜಾಪಿತ ಆದರು. ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ರಚಿಸಲಾಗುವುದು. ನಂತರ ತಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ. ದೇವತೆಗಳು ನಂತರ ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗುತ್ತೀರಾ. ಇವರಿಗೆ ಹೇಳಲಾಗುತ್ತದೆ ಪ್ರಜಾಪಿತ ಬ್ರಹ್ಮ ಎಂದು. ಮನುಷ್ಯ ಸೃಷ್ಟಿಯ ದೊಡ್ಡವರು, ಹಿರಿಯರು. ಪ್ರಜಾಪಿತ ಬ್ರಹ್ಮರವರಿಗೆ ಎಷ್ಟೊಂದು ಜನ ಮಕ್ಕಳಿದ್ದೇವೆ. ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತೇವೆ. ಇವರಾಗಿದ್ದಾರೆ ಸಾಕಾರ ಬಾಬಾ, ಶಿವ ತಂದೆ ನಿರಾಕಾರಿ ಬಾಬಾ. ಗಾಯನವೂ ಸಹ ಮಾಡಲಾಗತ್ತೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಹೊಸ ಮನುಷ್ಯ ಸೃಷ್ಟಿಯನ್ನು ರಚಿಸಲಾಗುವುದೆಂದು. ಈಗ ನಿಮ್ಮದು ಹಳೆಯ ಶರೀರ, ಇದಿರುವುದೇ ಪತಿತ ಪ್ರಪಂಚ, ರಾವಣನ ರಾಜ್ಯ. ಈಗ ರಾವಣನ ಆಸುರಿ ಪ್ರಪಂಚ ಸಮಾಪ್ತಿಯಾಗುವುದು. ಅದಕ್ಕಾಗಿ ಮಹಾಭಾರತ ಯುದ್ಧವಿದೆ. ನಂತರ ಸತ್ಯಯುಗದಲ್ಲಿ ಈ ರಾವಣ ಶತ್ರುವನ್ನು ಯಾರೂ ಸುಡುವುದಿಲ್ಲ. ರಾವಣ ಇರುವುದೇ ಇಲ್ಲ. ರಾವಣನೇ ದುಃಖದ ಪ್ರಪಂಚವನ್ನು ತಯಾರು ಮಾಡಿದ್ದಾರೆ. ಈ ರೀತಿಯೆಲ್ಲ ಯಾರ ಬಳಿ ಬಹಳ ಹಣವಿರುತ್ತೆ, ದೊಡ್ಡ ದೊಡ್ಡ ಮಹಲ್ಲುಗಳಿರುತ್ತೆ, ಅವರು ಸ್ವರ್ಗದಲ್ಲಿರುತ್ತಾರೆ ಎಂದಲ್ಲ. ಬಾಬ್ದಾದ ತಿಳಿಸುತ್ತಾರೆ, ಬಲೆ ಯಾರ ಬಳಿಯಾದರೂ ಕೋಟಿಗಟ್ಟಲೆ ಇರಬಹುದು, ಆದರೆ ಅದೆಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ. ಹೊಸ ಪ್ರಪಂಚದಲ್ಲಿ ಹೊಸ ಗಣಿಗಳು ತಯಾರಾಗುತ್ತವೆ. ಅದರಿಂದ ಹೊಸ ಪ್ರಪಂಚದ ಮಹಲ್ಲುಗಳು ಪೂರ್ತಿ ತಯಾರು ಮಾಡಲ್ಪಡುವುದು. ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ. ಮನುಷ್ಯರು ಭಕ್ತಿ ಮಾಡುತ್ತಾರೆ ಸದ್ಗತಿಗಾಗಿ. ನಮ್ಮನ್ನು ಪಾವನರನ್ನಾಗಿ ಮಾಡಿ, ನಾವು ವಿಕಾರಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ. ವಿಕಾರಿಗಳಿಗೆ ಪತಿತರೆಂದು ಹೇಳಲಾಗುವುದು. ಸತ್ಯಯುಗದಲ್ಲಿರುವುದೇ ನಿರ್ವಿಕಾರಿಗಳು, ಸಂಪೂರ್ಣ ನಿರ್ವಿಕಾರಿ. ಅಲ್ಲಿ ಮಕ್ಕಳು ಯೋಗ ಬಲದಿಂದ ಜನ್ಮ ಪಡೆಯುತ್ತಾರೆ. ಅಲ್ಲಿ ವಿಕಾರವಂತೂ ಇರುವುದೇ ಇಲ್ಲ. ದೇಹಾಭಿಮಾನವೂ ಇರುವುದಿಲ್ಲ, ಕಾಮ ಕ್ರೋಧವೂ ಇರುವುದಿಲ್ಲ, ಪಂಚವಿಕಾರಗಳೇ ಇರುವುದಿಲ್ಲ. ಆದ್ದರಿಂದ ಅಲ್ಲಿ ಎಂದಿಗೂ ರಾವಣನನ್ನು ಸುಡುವುದಿಲ್ಲ. ಅದಿರುವುದೇ ರಾಮರಾಜ್ಯ. ಈಗ ತಂದೆ ಹೇಳುತ್ತಾರೆ, ತಾವು ಪವಿತ್ರರಾಗಿರಿ. ಈ ಪತಿತ ಪ್ರಪಂಚ ಸಮಾಪ್ತಿಯಾಗಲಿದೆ. ಯಾರು ಶ್ರೀಮತದಂತೆ ಪವಿತ್ರವಾಗುತ್ತಾರೆ ಅವರೇ ತಂದೆಯ ಮತದಂತೆ ನಡೆದು ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಪಡೆಯುತ್ತಾರೆ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಲ್ವಾ? ಈಗಂತೂ ರಾವಣ ರಾಜ್ಯ ಇದೆ, ಈಗ ಸಮಾಪ್ತಿಯಾಗಲಿದೆ. ಸತ್ಯಯುಗಿ ರಾಮರಾಜ್ಯ ಸ್ಥಾಪನೆಯಾಗಬೇಕು. ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ. ಕ್ಯಾಪಿಟಲ್ ದೆಹಲಿಯೇ ಇರುತ್ತದೆ. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿರುವುದು. ದೆಹಲಿ ಸತ್ಯಯುಗದಲ್ಲಿ ಪರಿಷ್ಠಾನವಾಗಿತ್ತು. ದೆಹಲಿಯೇ ಗದ್ದಿಯಾಗಿತ್ತು. ರಾವಣ ರಾಜ್ಯದಲ್ಲಿಯೂ ಸಹ ದೆಹಲಿ ರಾಜಧಾನಿಯಾಗಿದೆ. ರಾಮರಾಜ್ಯದಲ್ಲಿಯೂ ದೆಹಲಿ ರಾಜಧಾನಿಯಾಗಿರುವುದು. ಆದರೆ ರಾಮರಾಜ್ಯದಲ್ಲಂತೂ ವಜ್ರ ವೈಡೂರ್ಯಗಳ ಮಹಲ್ಲುಗಳು ಇರುತ್ತವೆ. ಅಪಾರ ಸುಖವಿರುವುದು. ಈಗ ತಂದೆ ಹೇಳುತ್ತಾರೆ, ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ, ತಾವು ವಿಶ್ವದ ರಾಜ್ಯವನ್ನೇ ಕಳೆದುಕೊಂಡಿದ್ದೀರಾ. ಪುನಃ ನಾನು ನಿಮಗೆ ಕೊಡುತ್ತೇನೆ. ನನ್ನ ಶ್ರೀಮತದಂತೆ ನಡೆಯಿರಿ. ಶ್ರೇಷ್ಠರಾಗಬೇಕಾದರೆ ಕೇವಲ ನನ್ನನ್ನು ನೆನಪು ಮಾಡಿರಿ. ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ನೀವು ನನ್ನ ಬಳಿ ಬರುತ್ತೀರಾ. ನನ್ನ ಕೊರಳಿನ ಮಾಲೆಯಾಗಿ ವಿಷ್ಣುವಿನ ಕೊರಳಿನ ಮಾಲೆಯಾಗುತ್ತೀರಾ. ಮಾಲೆಯಂತೂ ಮಾಲೆಯಲ್ಲಿ ನಾನು ಮೇಲೆ ಇದ್ದೇನೆ. ಅನಂತರ ಬ್ರಹ್ಮ ಸರಸ್ವತಿ ಅವರೇ ಸತ್ಯಯುಗದ ಮಹಾರಾಜ ಮಹಾರಾಣಿ ಆಗುತ್ತಾರೆ. ಅವರಿಗೆ ಮತ್ತೆ ಪೂರ್ತಿ ಮಾಲೆ ನಂಬರ್ ವಾರಾಗಿ ಗದ್ದಿಯ ಮೇಲೆ ಕುಳಿತುಕೊಳ್ಳುತ್ತಾರೆ. ನಾನು ಈ ಭಾರತವನ್ನು ಬ್ರಹ್ಮ ಸರಸ್ವತಿ ಮತ್ತು ಬ್ರಾಹ್ಮಣರ ಮೂಲಕ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇನೆ. ಯಾರು ಪರಿಶ್ರಮ ಪಡುತ್ತಾರೆ ಅವರದ್ದೇ ನಂತರ ಸ್ಮಾರಕ ತಯಾರಾಗುವುದು. ಅದಾಗಿದೆ ರುದ್ರಮಾಲೆ, ಮತ್ತೆ ಇದಾಗಿದೆ ವಿಷ್ಣುವಿನ ಮಾಲೆ. ರುದ್ರಮಾಲೆ ಆತ್ಮಗಳ ಮಾಲೆ, ವಿಷ್ಣುವಿನ ಮಾಲೆ ಮನುಷ್ಯರದು.
ಆತ್ಮರು ಇರುವಂತಹ ಸ್ಥಾನ ನಿರಾಕಾರಿ ಪರಮಧಾಮವಾಗಿದೆ. ಅದಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗುವುದು. ಆತ್ಮ ಏನು ಮೊಟ್ಟೆಯಾಕಾರದಲ್ಲಿ ಇರುವುದಿಲ್ಲ, ಆತ್ಮವಂತೂ ಬಿಂದುವಿನಂತೆ ಇರುವುದು. ನಾವೆಲ್ಲ ಆತ್ಮರು ಅಲ್ಲಿ ಮಧುರ ಮನೆಯಲ್ಲಿ ಇರುತ್ತೇವೆ. ತಂದೆಯ ಜೊತೆ ನಾವು ಆತ್ಮರು ಇರುತ್ತೇವೆ. ಅದಾಗಿದೆ ಮುಕ್ತಿಧಾಮ. ಮನುಷ್ಯರೆಲ್ಲರೂ ಬಯಸುತ್ತಾರೆ ಮುಕ್ತಿಧಾಮದಲ್ಲಿ ಹೋಗಬೇಕೆಂದು. ಆದರೆ ವಾಪಸ್ಸೊಬ್ಬರೂ ಸಹ ಹೋಗಲಾಗುವುದಿಲ್ಲ. ಎಲ್ಲರೂ ಪಾತ್ರದಲ್ಲಿ ಬರಲೇಬೇಕು. ಅಲ್ಲಿಯವರೆಗೆ ತಂದೆ ತಮ್ಮನ್ನು ತಯಾರು ಮಾಡುತ್ತಿರುತ್ತಾರೆ. ತಾವು ತಯಾರಾದರೆ ಮತ್ತೆ ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರೂ ಬಂದು ಬಿಡುತ್ತಾರೆ. ಅಂದರೆ ಪೂರ್ತಿ ಸಮಾಪ್ತಿಯಾಗ್ಬಿಡತ್ತೆ. ತಾವು ಹೋಗಿ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಾ. ಆಮೇಲೆ ನಂಬರ್ ವಾರಾಗಿ ಚಕ್ರ ನಡೆಯುತ್ತದೆ. ಗೀತೆಯಲ್ಲೂ ಕೇಳಿದ್ದೀರಾ ಅಲ್ವಾ, ಕೊನೆಗೂ ಆ ದಿನ ಬಂದಿತ್ತು ಎಂದು. ತಾವು ತಿಳಿದುಕೊಂಡಿದ್ದೀರಾ ಭಾರತವಾಸಿಗಳು ಈಗ ನರಕವಾಸಿಗಳಾಗಿದ್ದಾರೆ, ಅನಂತರ ಸ್ವರ್ಗವಾಸಿಗಳಾಗುತ್ತಾರೆ. ಬಾಕಿ ಎಲ್ಲ ಆತ್ಮರು ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ. ತಿಳಿಸುವುದು ಬಹಳ ಸ್ವಲ್ಪ ತಿಳಿಸಬೇಕು. ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿದರೆ ಆಸ್ತಿ ಸಿಗುವುದು. ಈಗ ತಂದೆ ಹೇಳುತ್ತಾರೆ, ನಾನು ಅದೇ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇನೆ. ತಾವು 84 ಜನ್ಮಗಳನ್ನು ಭೋಗಿಸಿ ಈಗ ಪತಿತರಾಗಿದ್ದೀರಾ. ಪತಿತರನ್ನಾಗಿ ಮಾಡಿದ್ದು ರಾವಣ. ಅನಂತರ ಪಾವನರನ್ನಾಗಿ ಯಾರು ಮಾಡುತ್ತಾರೆ? ಭಗವಂತನಿಗೆ ಪತಿತ ಪಾವನ ಎಂದು ಹೇಳುತ್ತೀರಾ. ತಾವು ಹೇಗೆ ಪತಿತರಿಂದ ಪಾವನರು, ಪಾವನರಿಂದ ಪತಿತರಾಗುತ್ತೀರಾ? ಅಪೂರ್ತಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಆಗತ್ತೆ. ವಿನಾಶವೂ ಸಹ ಇದಕ್ಕಾಗಿಯೇ ಆಗತ್ತೆ. ಅಂದರೆ ಸ್ವರ್ಗ ಮತ್ತೆ ಬರಬೇಕಲ್ವ. ಹೇಳ್ತಾರೆ ಬ್ರಹ್ಮರವರ ಆಯುಷು ಶಾಸ್ತ್ರಗಳಲ್ಲಿ 100 ವರ್ಷವಿದೆ ಎಂದು. ಈ ಬ್ರಹ್ಮ ಏನಿದ್ದಾರೆ ಇವರಲ್ಲಿ ಶಿವತಂದೆ ಕುಳಿತು ಆಸ್ತಿಯನ್ನು ಕೊಡುತ್ತಾರೆ. ಶಿವಬಾಬಾ ಬ್ರಹ್ಮರವರ ಮೂಲಕ ಕೊಡುತ್ತಾರೆ. ಮತ್ತು ಇವರ ಶರೀರವೂ ಸಹ ಬಿಟ್ಟು ಹೋಗುವುದು. ಆತ್ಮರಿಗೆ ಕುಳಿತು ಆತ್ಮರ ತಂದೆ ಯಾರಿದ್ದಾರೆ ಅವರೇ ತಿಳಿಸುತ್ತಾರೆ. ಮನುಷ್ಯರನ್ನು ಪಾವನರನ್ನಾಗಿ ಮಾಡಲಾಗುವುದಿಲ್ಲ. ದೇವತೆಗಳು ಎಂದಿಗೂ ವಿಕಾರದಿಂದ ಜನ್ಮ ಪಡೆಯುವುದಿಲ್ಲ. ಪುನರ್ಜನ್ಮವಂತೂ ಎಲ್ಲರೂ ಪಡ್ಕೊಳ್ಬೇಕಲ್ವಾ. ತಂದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ. ಎಲ್ಲಾದರೂ ಅದೃಷ್ಟ ಇವ್ರದ್ದು ಬೆಳಗ್ಬಿಡತ್ತೆ, ಅದೃಷ್ಟ ಬೆಳಗಬೇಕು ಅಂತ ಹೇಳಿ ಬಾಬಾ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ತಂದೆ ಬಂದಿದ್ದಾರೆ ಮನುಷ್ಯ ಮಾತ್ರರ ಅದೃಷ್ಟವನ್ನು ಬೆಳಗಿಸಲು. ಎಲ್ಲರೂ ಪತಿತರು ದುಃಖಿಗಳಾಗಿದ್ದಾರೆ ಅಲ್ವಾ. ತ್ರಾಹಿ ತ್ರಾಹಿ ಮಾಡಿ ವಿನಾಶವಾಗುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ತ್ರಾಹಿ ತ್ರಾಹಿ ಮಾಡುವ ಮುನ್ನ ನನ್ನನ್ನು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಪ್ರಪಂಚದಲ್ಲಿ ಏನೆಲ್ಲ ನೋಡುತ್ತಿದ್ದೀರಾ ಇದೆಲ್ಲವೂ ಸಮಾಪ್ತಿಯಾಗಲಿದೆ. ಭಾರತದ ಉತ್ಥಾನ ಮತ್ತು ಭಾರತದ ಪತನವಾಗತ್ತೆ. ಇದರ ಆಟ ನೀವೇ ತಿಳಿದುಕೊಂಡಿದ್ದೀರಾ. ಇದು ಪುನರಾವರ್ತನೆ ಆಗ್ತಿರುತ್ತೆ, ಉತ್ಥಾನ ಮತ್ತು ಪತನ. ಸ್ವರ್ಗದಲ್ಲಿ ಯಾರು ಯಾರು ರಾಜ್ಯ ಮಾಡುತ್ತಾರೆ ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ರೈಸ್ ಆಫ್ ಭಾರತ ದೇವತೆಗಳ ರಾಜ್ಯ. ಮತ್ತು ಫಾಲ್ ಆಗುತ್ತೆ ಅಂದರೆ ರಾವಣ ರಾಜ್ಯ ದ್ವಾಪರ ಯುಗದಿಂದ. ಈಗ ಹೊಸ ಪ್ರಪಂಚ ತಯಾರಾಗುತ್ತಿದೆ. ತಂದೆಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ. ಹೊಸ ಪ್ರಪಂಚದ ಆಸ್ತಿಯನ್ನು ಪಡೆಯಲು ಎಷ್ಟು ಸಹಜ. ಇದಾಗಿದೆ ಮನುಷ್ಯರಿಂದ ದೇವತೆಗಳಾಗುವಂತಹ ವಿದ್ಯಾಭ್ಯಾಸ. ಇದನ್ನು ಸಹ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು. ಯಾವ ಯಾವ ಧರ್ಮ ಯಾವಾಗ ಬರುತ್ತಾರೆ. ದ್ವಾಪರದ ನಂತರ ಅನ್ಯ ಧರ್ಮದವರು ಬರುತ್ತಾರೆ. ಮೊದಲು ಸುಖ ಭೋಗಿಸುತ್ತಾರೆ, ಅನಂತರ ದುಃಖ. ಈ ಪೂರ್ತಿ ಚಕ್ರ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಇದರಿಂದ ತಾವು ಚಕ್ರವರ್ತಿ ಮಹಾರಾಜ ಮಹಾರಾಣಿ ಆಗುತ್ತೀರಾ. ಕೇವಲ ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿದುಕೊಳ್ಳಬೇಕು. ಈಗ ವಿನಾಶವಂತೂ ಆಗಲೇಬೇಕು. ಎಷ್ಟು ಹಂಗಾಮ ಆಗತ್ತೆ. ಹೊರದೇಶದಿಂದ ಮತ್ತೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಅಷ್ಟು ಜಗಳ ಕಲಹಗಳಾಗತ್ತೆ. ಆದ್ದರಿಂದ ಬಾಬಾ ತಿಳಿಸುತ್ತಾರೆ, ಭಾರತ ಭೂಮಿ ಎಲ್ಲದಕ್ಕಿಂತ ಉತ್ತಮವಾಗಿದೆ. ಜಬರ್ದಸ್ತ್ ಯುದ್ಧ ಆಗತ್ತೆ. ಅಲ್ಲಿರುವಂತಹವರು ಅಲ್ಲೇ ಇದ್ದು ಬಿಡ್ತಾರೆ. ಹೊರದೇಶದಲ್ಲಿರುವಂತಹವರು ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಈ ಕಡೆ ಬರಲಿಕ್ಕೆ ಆಗೋದಿಲ್ಲ. 50-60 ಲಕ್ಷ ಕೊಟ್ಟರು ಕೂಡ ಕಷ್ಟಕರವಾಗತ್ತೆ ಬರಲಿಕ್ಕೆ ವಾಪಸ್ಸು. ಭಾರತ ಭೂಮಿ ಎಲ್ಲದಕ್ಕಿಂತ ಉತ್ತಮವಾಗಿದೆ.
ಇಲ್ಲಿ ತಂದೆಯೇ ಬಂದು ಅವತಾರ ತೆಗೆದುಕೊಂಡಿದ್ದಾರೆ. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಿಸಲಾಗುವುದು. ಕೇವಲ ಶ್ರೀಕೃಷ್ಣನ ಹೆಸರು ಬರೆದಿರುವುದರಿಂದ ಪೂರ್ತಿ ಮಹಿಮೆಯ ಸಮಾಪ್ತಿಯಾಗಿದೆ. ಸರ್ವ ಮನುಷ್ಯ ಮಾತ್ರರ ಲಿಬ್ರೇಟರ್ ಇಲ್ಲಿಯೇ ಬಂದು ಅವತಾರ ತೆಗೆದುಕೊಳ್ಳುತ್ತಾರೆ. ಶಿವ ಜಯಂತಿಯನ್ನು ಇಲ್ಲೇ ಆಚರಿಸಲಾಗುವುದು. ಗಾಡ್ ಫಾದರ್ ತಂದೆಯೇ ಬಂದು ಎಲ್ಲರನ್ನೂ ಮುಕ್ತ ಮಾಡುತ್ತಾರೆ ಅಂದಾಗ ಅಂತಹ ತಂದೆಗೆ ನಮನ ಮಾಡಬೇಕು. ಅವರ ಜಯಂತಿಯನ್ನು ಆಚರಿಸಬೇಕು. ಆ ತಂದೆ ಇಲ್ಲಿ ಭಾರತದಲ್ಲಿ ಬಂದು ಎಲ್ಲರನ್ನ ಪಾವನ ಮಾಡುತ್ತಿದ್ದಾರೆ ಅಂದಾಗ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನ ಭಾರತವಾಗಿದೆ. ಎಲ್ಲರನ್ನ ದುರ್ಗತಿಯಿಂದ ಬಿಡಿಸಿ ಸದ್ಗತಿ ಕೊಡುತ್ತಾರೆ. ಇದು ಡ್ರಾಮಾ ತಯಾರಾಗಿದೆ. ಈಗ ತಾವು ಆತ್ಮರು ತಿಳಿದುಕೊಂಡಿದ್ದೀರಾ, ನಮ್ಮ ಬಾಬಾ ಈ ಶರೀರದ ಮೂಲಕ ಈ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ನಾವು ಆತ್ಮರು ಈ ಶರೀರದ ಮೂಲಕ ಕೇಳುತ್ತಿದ್ದೇವೆ. ಆತ್ಮ ಅಭಿಮಾನಿ ಆಗಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುವುದು ಮತ್ತು ತಾವು ಶುದ್ಧರಾಗಿ ತಂದೆಯ ಬಳಿ ಬರುತ್ತೀರಾ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಪವಿತ್ರರಾಗುತ್ತೀರಾ. ಅನ್ಯರನ್ನು ಸಹ ತಮ್ಮ ಸಮಾನ ಮಾಡಿಕೊಂಡರೆ ಅನೇಕರ ಆಶೀರ್ವಾದ ಸಿಗುವುದು. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಆದ್ದರಿಂದ ಗಾಯನವೂ ಇದೆ, ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಶ್ರೀಮತದಂತೆ ಪವಿತ್ರರಾಗಿ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಮತದಂತೆ ನಡೆದು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಬೇಕು. ತಂದೆಯ ಸಮಾನ ದುಃಖಹರ್ತ ಸುಖಕರ್ತ ಆಗಬೇಕು. ಎರಡನೇ ಪಾಯಿಂಟು, ಮನುಷ್ಯರಿಂದ ದೇವತೆಗಳಾಗುವ ಈ ವಿದ್ಯೆಯನ್ನು ಸದಾ ಓದುತ್ತಾ ಇರಬೇಕು. ಎಲ್ಲರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ವರದಾನ, ಕಲ್ಯಾಣದ ವೃತ್ತಿ ಮತ್ತು ಶುಭ ಚಿಂತಕ ಭಾವದ ಮೂಲಕ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗುವಂತಹ ತೀವ್ರ ಪುರುಷಾರ್ಥಿ ಆಗಿರಿ. ಕಲ್ಯಾಣದ ವೃತ್ತಿ ಮತ್ತು ಶುಭ ಚಿಂತಕ ಭಾವನೆಯ ಮೂಲಕ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗುವಂತಹ ತೀವ್ರ ಪುರುಷಾರ್ಥಿಗಳಾಗಿರಿ. ವರದಾನದ ವಿಶ್ಲೇಷಣೆ. ತೀವ್ರ ಪುರುಷಾರ್ಥಿಗಳು ಯಾರೆಂದರೆ ಯಾರು ಎಲ್ಲರ ಪ್ರತಿ ಕಲ್ಯಾಣದ ದೃಷ್ಟಿಕೋನ ಮತ್ತು ಶುಭ ಚಿಂತಕ ಭಾವ ಇಟ್ಟುಕೊಳ್ಳುತ್ತಾರೆ. ಬಲೆ ಯಾರಾದರೂ ಬಾರಿ ಬಾರಿಗೂ ಬೀಳಿಸಲು ಪ್ರಯತ್ನ ಮಾಡಬಹುದು, ಮನಸ್ಸನ್ನು ಏರುಪೇರು ಮಾಡಬಹುದು, ವಿಘ್ನ ರೂಪವಾಗಬಹುದು. ಮತ್ತೆಯೂ ಸಹ ತಮಗೆ ಅವರ ಪ್ರತಿ ಸದಾ ಶುಭ ಚಿಂತಕದ ಅಡೋಲ ಭಾವವಿರಬೇಕು. ಮಾತಿನ ಕಾರಣದಿಂದಾಗಿ ನಿಮ್ಮ ಭಾವ ಬದಲಾಗಬಾರದು. ಪ್ರತಿ ಪರಿಸ್ಥಿತಿಯಲ್ಲಿ ವೃತ್ತಿ ಮತ್ತು ಭಾವ ಯಥಾರ್ಥವಾಗಿದ್ದಾಗ ನಿಮ್ಮ ಮೇಲೆ ಅವರ ಪ್ರಭಾವ ಬೀಳುವುದಿಲ್ಲ ಮತ್ತು ಯಾವುದೇ ವ್ಯರ್ಥ ಮಾತುಗಳು ಕಾಣುವುದಿಲ್ಲ. ನಿಮಗೆ ಗೊತ್ತೇ ಆಗೋದಿಲ್ಲ. ಟೈಮ್ ಬಚಾವಾಗತ್ತೆ, ಉಳಿತಾಯ ಆಗುತ್ತೆ. ಇದಾಗಿದೆ ವಿಶ್ವ ಕಲ್ಯಾಣಕಾರಿ ಸ್ಥಿತಿ. ಸ್ಲೋಗನ್, ಸಂತುಷ್ಟತೆ ಜೀವನದ ಶೃಂಗಾರವಾಗಿದೆ. ಆದ್ದರಿಂದ ಸಂತುಷ್ಟ ಮಣಿಯಾಗಿ ಸಂತುಷ್ಟವಾಗಿರಿ ಮತ್ತು ಸರ್ವರನ್ನು ಸಂತುಷ್ಟಪಡಿಸಿರಿ. ಸಂತುಷ್ಟತೆ ಜೀವನದ ಶೃಂಗಾರವಾಗಿದೆ. ಆದ್ದರಿಂದ ಸಂತುಷ್ಟ ಮಣಿಯಾಗಿ ಸಂತುಷ್ಟವಾಗಿರಿ ಮತ್ತು ಸರ್ವರನ್ನು ಸಂತುಷ್ಟಪಡಿಸಿರಿ. ಅವ್ಯಕ್ತ ಇಶಾರೆ. ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಏಕಮತ ಅಂದರೆ ಅರ್ಥ ಏಕತೆಯ ವಾತಾವರಣ ತಯಾರು ಮಾಡಲು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಭಿನ್ನತೆಯನ್ನು ಅಳವಡಿಸಿಕೊಳ್ಳಿ. ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡಿ. ಕಡಿಮೆಗಳನ್ನು ಬಿಲ್ಕುಲ್ ನೋಡಬಾರದು. ಹೇಗೆ ಚಂದ್ರಮ ಅಥವಾ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ, ಆಗ ಹೇಳ್ತಾರೆ ನೋಡಬಾರ್ದೆಂದು, ಇಲ್ಲಾಂದರೆ ಗ್ರಹಚಾರ ಕುಳಿತುಕೊಳ್ಳುತ್ತೆ ಅಂತ ಹೇಳುತ್ತಾರೆ. ಅಂದಾಗ ಅನ್ಯರ ಕಡಿಮೆಗಳು ಸಹ ಗ್ರಹಣವಿದ್ದ ಹಾಗೆ, ಅದನ್ನು ಎಂದಿಗೂ ನೋಡಬಾರದು. ಬೇರೆಯವರ ಬಲಹೀನತೆಗಳು
ನೋಡಿದ್ರೆ ಗ್ರಹಣ ಹಿಡಿದ ಹಾಗೆ, ಗ್ರಹಣವಿದ್ದ ಹಾಗೆ ಅನ್ಯರ ಬಲಹೀನತೆಗಳು. ಆದ್ದರಿಂದ ಎಂದಿಗೂ ನೋಡಬಾರದು. ಓಂ ಶಾಂತಿ.